ಮತ್ತು ಮಗನ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇಬ್ಬರ ಸಾವಿನ ನಂತರ ಹೊರಬಿತ್ತು ಸ್ಫೋಟಕವಾದ ರಹಸ್ಯ. ಹಾಸನದ ತಾಯಿ ಮಗನ ಸಾವಿನ ರಹಸ್ಯ ಹೊರಬಿದ್ದಿದೆ. ಪತ್ನಿ ಸೊಸೆ ನಡುವೆ ಹೊಂದಾಣಿಕೆ ಕಾರಣ ಅಂತ ಹೇಳಿ ಅಮ್ಮ ಮಗ ಸಾವನ್ನಪ್ಪಿದ್ರು. ಆತ್ಮಹತ್ಯೆ ಅಂತ. ಬಟ್ ಈಗ ಅದಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಅದು ಕಾರಣ ಅಲ್ವೇ ಅಲ್ಲ ಅಂತ ಸ್ಫೋಟಕ ರಹಸ್ಯ ಹೊರಬಿದ್ದಿದೆ. ಕೇಸ್ನಲ್ಲಿ ಇಬ್ಬರ ಸಾವಿನ ಹೊಂದಾಣಿಕೆ ಕಾರಣ ಅಲ್ವೇ ಅಲ್ಲ ಅಂತ. ತಾಯಿ ಮಗನ ಆತ್ಮಹತ್ಯೆ ಪ್ರಕರಣಕ್ಕೆ ಸಿಕ್ಕಿದೆ ಬಿಗ್ ಟ್ವಿಸ್ಟ್. ಪತ್ನಿ ಸೊಸೆ ನಡುವೆ ಹೊಂದಾಣಿಕೆ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಅಮ್ಮ ಮಗ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲೆಡೆ ಹಬ್ಬಿತ್ತು. ಬೆನ್ನಲ್ಲೇ ಈಗ ಒಂದು ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ಇಬ್ಬರ ಸಾವಿಗೆ ಬೇರೆಯದ್ದೇ ಕಾರಣವಂತೆ. ಏನ್ ಹಾಗಾದ್ರೆ ಕಾರಣ? ಏನಿರಬಹುದು ಸಾವಿಗೆ ಕಾರಣ? ತಾಯಿ ಮಗನ ಆತ್ಮಹತ್ಯೆ ಪ್ರಕರಣದ ವಿಚಾರದಲ್ಲಿ ಸಾವಿನ ಬಗ್ಗೆ ಹೆಂಡತಿನೇ ಬಹಿರಂಗವಾಗಿ ಸತ್ಯವನ್ನ ಹೇಳಿದ್ದಾರೆ. ನನ್ನ ಗಂಡನಿಗೆ HIV ಸೋಂಕಿತ, ಮೃತ ಭರತ್ ಏನಿದ್ದಾನೆ ಆತನಿಗೆ HIV ಸೋಂಕಿತ ಅಂತ ಹೇಳಿ ಆಕೆ ತನ್ನ ಅಳಲನ್ನ ತೋಡ್ಕೊಂಡಿದ್ದಾಳೆ. ನನ್ನ ಗಂಡನಿಗೆ HIV ಇತ್ತು ಅಂತ ಹೇಳಿ ಪತ್ನಿ ಗೀತಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಅದೇ ಕಾರಣಕ್ಕೆ ಅವರು ಸುಸೈಡ್ ಮಾಡ್ಕೊಂಡ್ರ. ಸ್ವತಃ ಪತ್ನಿ ಗೀತಾ ಕುಟುಂಬದವರಿಂದಲೇ ಈಗ ಬಹಿರಂಗವಾಗಿದೆ ವಿಚಾರ. ಈಗ ತಮ್ಮೇಲೆ ಬಂದಿದೆ ಸುಖ ಸುಮ್ಮನೆ. ಈಗ ಅತ್ತೆ ಸೊಸೆ ಜಗಳ ಮಾಡ್ಕೊಂಡ್ರೆ ಇಬ್ರು ಯಾಕೆ ಸುಸೈಡ್ ಮಾಡ್ಕೊಳ್ಬೇಕು? 8 ತಿಂಗಳ ಹಿಂದೆ ಅಷ್ಟೇ ಮದುವೆ ಮಾಡ್ಕೊಟ್ಟಿದ್ರಂತೆ ನೋಡಿ ಆಕೆಯನ್ನ. ಈಗ ಈ ತರದ ಪ್ರಾಬ್ಲಮ್. ಸ್ವತಃ ಪತ್ನಿ ಗೀತಾ ಕುಟುಂಬದವರೇ ಮದುವೆಯಾದ 15 ದಿನ ಮಾತ್ರ ಪತ್ನಿ ಜೊತೆಗೆ ಆತ ಸಂಸಾರವನ್ನ ಮಾಡಿದ್ನಂತೆ. ಮದುವೆಯಾಗಿ 8 ತಿಂಗಳಾಗಿದೆ. ಸೊ ಹಾಗಾದ್ರೆ ಏನ್ ಹೇಳಿದ್ಲು ಪತ್ನಿ ಗೀತಾ? ಬನ್ನಿ ಕೇಳೋಣ. ಹೌದು ಸರ್, ನೆನ್ನೆಗೆ ಕರೆಸ್ಬಿಟ್ಟು ಅವನಿಗೇನು ಟೆಸ್ಟು ಆಗಬೇಕು ಅನ್ನೋದು ಆಗಿತ್ತು. ಟೆಸ್ಟ್ ಮಾಡಿಸ್ಬೇಕು, ಕೌನ್ಸಿಲಿಂಗ್ ಮಾಡಿಸ್ಬೇಕು ಅನ್ನೋದು ಆಗಿತ್ತು. ಆಮೇಲೆ ಇನ್ನೊಂದೇನು ಸರ್, ನೆನ್ನೆ ಬಾಡಿ ನೋಡೋಕೆ ಬಿಟ್ಟಿಲ್ಲ ಸರ್ ಅವಳನ್ನ. ಊರಿಗೆ ಹೋಗೋದ್ರೆ ಬರಬೇಡಿ ನೀವು ಊರಿಗೆ, ಯಾಕೆ ಸ್ಪ್ರೆಡ್ ಆಗುತ್ತಲ್ಲ, ಮರ್ಯಾದೆ ಹೋಗುತ್ತೆ ಊರಲ್ಲಿ. ಅಲ್ಲಿ ಒಳಗಡೆ ಕಂಪ್ಲೇಂಟ್ ಕೊಡೋಕೆ ಬಿಟ್ಟಿಲ್ಲ ಸರ್, ಧಮಕಿ ಹಾಕಿದ್ದಾರೆ, ಸಾಯಿಸ್ಬಿಡ್ತೀವಿ ನಿಮ್ಮನ್ನ, ಕೊಲೆ ಮಾಡ್ತೀವಿ. ಹೌದು ಸರ್, ಮಾಡಿದ್ದಾರೆ. ಫಸ್ಟ್ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದಾರೆ, ಏನು ಸ್ವಯಂ ಪ್ರೇರಿತ ಸಾವು ಅಂತ ಶ್ರೀನಿವಾಸಣ್ಣ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದಾರೆ. ಆಮೇಲೆ ಮಧ್ಯವರ್ತಿಗಳಿಂದ ಈ ದುಡಿನಾಸೆಗೆ, ಈ ಆಸ್ತಿ ಒಡೆಯೋಕ್ಕೋಸ್ಕರ ಇವರು ಈ ಥರ ಉಲ್ಟಾ ಹೊಡೆದಿದ್ದಾರೆ. ಹೌದು ಸರ್, ವಿಚಾರ ಏನು, ಈಗ ಈಚೆಗೆ ಬಂದ್ಬಿಟ್ರೆ ನಾವು ಅಮ್ಮ ಮಗ ಊರಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ವಲ್ಲ. ಇಂಥ ಸಮಾಜದಲ್ಲಿ HIV ಅಂತಂದ್ರೆ ನಮ್ಮನ್ನ ಹೊರಗಡೆ ಇಟ್ಬಿಟ್ಟು ನೋಡ್ತಾರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇವರು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ತಂಗಿ ಮೇಲೆ ಈಗ ಈ ಕಂಡರ ಮನೆ ಹೆಣ್ಮಕ್ಳು ಭಾಳ ಹಾಳು ಮಾಡಿ ಇವ್ರೀಗ ಆಸ್ತಿಗೋಸ್ಕರನೇ ಸರ್ ಇವರು ಈಗ ಮುಚ್ಚಾಕಿ ಹೆಂಗಾರ ಮಾಡಿ ಅಂತ ಓಡಾಡ್ತಿದ್ದಾರೆ. ಇವರು ಏನಕ್ಕೂ ಬಿಡ್ತಾ ಇಲ್ಲ ನಮ್ಮನ್ನ. ಹೌದು ಸರ್, ಇವ್ರು ಈ ವಿಚಾರ ಏನು ಮುಚ್ಚಿಟ್ಟಿದ್ದಾರೆ, ಇದೆಲ್ಲ ಯಾವಂತರಕ್ಕೆ ಇದೇ ಕಾರಣ. ನಾವೀಗ ಅವಳಿಗೆ ಏನು ಅನ್ಯಾಯ ಮಾಡಬಾರ್ದು ಸರ್. ಈಗ ಮಾಡಿದಾರಲ್ಲ ಇವಳಿಗೆ, ಅವ್ಳ ಫ್ಯೂಚರ್ ಮುಂದೆ ಏನು ಹೇಳಿ ಸರ್, ನೀವೇ ಹೇಳಿ. ನಿಮ್ಮನ್ನ ಹೆಣ್ಮಕ್ಳಾಗಿದ್ರೆ ನೀವೇನು ಮಾಡ್ತಿದ್ರಿ? ಅವಳ ಲೈಫ್ ಹೆಂಗೆ ಮುಂದೆ ಯಾವಾಗ ಕಟ್ಕತಾನೆ ಅವನ್ನ? ಅವಳಿಗೊಂದು ಲೈಫ್ ಇತ್ತು ತಾನೆ, ಮುಂಚೆ ಹೇಳ್ಬೇಕು ತಾನೆ. ಮದುವೆನೇ ಬೇಕಿರ್ಲಿಲ್ವಲ್ಲ ಸರ್ ಇವನ್ಗೆ, ಯಾಕೆ ಬೇಕಿತ್ತು ಮದುವೆ? ಈಗ ಇವ್ರ ಸಂಬಂಧಿಕರೆಲ್ಲ ಅಲ್ಲಿ ಒಂದು ಎಣನೂ ಸಹ ಮುಟ್ಟಿಲ್ಲ ಸರ್. ಯಾಕೆ ಇವ್ರಿಗೆ ಆಡುತ್ತೆ? ನಾವು ಮನುಷ್ಯರಲ್ವಾ ಸರ್? ಹೌದು ಸರ್, ಗೊತ್ತಾಗಿದೆ. ಈಗ ಮೊನ್ನೆ ಏನು ಡಿಸ್ಕಷನ್ ಮಾಡಿಸಿದ್ವೋ, ಇವರು ಸೀಕ್ರೆಟ್ ಮಾಡ್ಕೊಂಡಿದ್ರೋ ಇಲ್ಲ ಹೊರಗಡೆ ಇವರೇ ಮುಚ್ಚಾಕೊಂಡು ಮದುವೆ ಮಾಡಿದ್ರು, ಅದು ನಮಗೆ ಗೊತ್ತಿಲ್ಲ ಸರ್. ಈಗ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಸರ್ ಒಂದು ನಾಯಿ ಕೂಡ ಮುಟ್ಟಿಲ್ಲ ಅವನ್ನ. ಮತ್ತು ನಾವು ಅವ್ರೊಳಗೆ ಇರಬೇಕು, ಅವ್ರೊಳಗೆ ಜೀವನ ಮಾಡಬೇಕು ಅಂದ್ರೆ ನಾವ್ ಹೆಂಗಿರ್ಬೇಕು ಸರ್? ನಾವ್ ಹೆಂಗ್ ಜೀವನ ಮಾಡೋದು? ಅದರಲ್ಲೂ ಬೆದರಿಕೆ ಸರ್.
ನಮಗೇನೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಏನು ಹೇಳಕ್ ಹೋಗ್ಬೇಡಿ, ಮೀಡಿಯಾಗೆ ಹೋಗ್ಬೇಡಿ. ಇವ್ರು ಹೆಂಗ್ ಸರ್ ಇವ್ರದ್ದೇ ತಪ್ಪಿಟ್ಕೊಂಡು ಹೆಂಗ್ ಸರ್ ಮೀಡಿಯಾ ಮುಂದೆ ಹೋದ್ರೆ ಇವರು ಏನ್ ಮರ್ಯಾದೆ ಕೊಡಿಸ್ತಾರೆ ಇವರು? ಹೌದು ಸರ್, ಅನ್ಯಾಯ ಆಗಿದೆ. ಯಾರ ಹತ್ರ ಹೋಗಿ ಕೇಳೋದೀಗ ನಾವೀಗ? ಈಗ ಅಮ್ಮ ಮಗ ಇದಾರ ಕೇಳಕ್ಕೆ? ಹೌದು ಸರ್, ಅವ್ರ ಹತ್ರನೇ ಇಟ್ಕೊಂಡಿದ್ದಾರೆ. ಒಡವೆ ಏನು ನಮ್ಮ ಹತ್ರ ಒಂದಿನ ಏನೂ ಇಲ್ಲ. ಇಲ್ಲ ಸರ್, ಸಂಸಾರ ಮಾಡಿಲ್ಲ. ಆಮೇಲೆ ಅಂಗಡಿ ಮಾಡಿ ಇವನು ಕೆಲಸಕ್ಕೆ ಹೋಗಿಲ್ಲ ಸರ್. ಇವನು ಮದುವೆ ಆದ್ಮೇಲೆ ಇವಳ ಹತ್ರನೇ ಎಲ್ಲ ಕಿತ್ಕೊಂಡು ಇವಳ ಒಡವೆನ ಬ್ಯಾಂಕಿಗೆ ಇಟ್ಟು ಸಾಲ ತಗೊಂಡು ಅಂಗಡಿ ಕೂಡ ಮಾಡಿದ್ದೆ ಸರ್. ಅಂಗಡಿನೂ ಅದನ್ನು ಲಾಸ್ ಆಗಿ ಅದನ್ನು ಮುಚ್ಚಾಕಿದ್ದಾರೆ. ಅಂಗಡಿನೂ ಮುಚ್ಚಾಕಿದ್ದಾರೆ. ಕಾಂಡಿಮೆಂಟ್ಸ್ ಅಂಗಡಿ ಮಾಡಿದ್ದಾರೆ ಸಪ್ತಗಿರಿ ಹತ್ರ, ಬೆಂಗಳೂರಲ್ಲಿ. ಇದ್ದಿದ್ದೇ ಬೆಂಗಳೂರಲ್ಲಿ ಸರ್ ಇವರು. ಹೌದು ಸರ್, ಮಾಡಿಸಿದ್ವಿ. ನೆಗೆಟಿವ್ ಬಂದಿದೆ ಇವಾಗ. ಆದರೆ ಇನ್ನೂ ಒಂದು ವರ್ಷ ಏನು ಹೇಳೋಕ್ಕಾಗಲ್ಲ ಅಂದಿದ್ದಾರೆ ಸರ್. ಹೌದು ಸರ್, ನೋವಾಗಲ್ವಾ ಸರ್? ನೋವಾಗಲ್ವಾ? ಯಾರಿಗೆ ತಾನೇ ನೋವಾಗಲ್ಲ ಹೇಳಿ? ಸಫರ್ ಆಗುತ್ತೆ. ನಮ್ಮನ್ನ ಸಮಾಜ ಹೆಂಗೆ ನೋಡುತ್ತೆ ಸರ್? ಇವನು ಧೂಳು ಕಿಳ್ಕೊಬಿಟ್ಟು ಇವನು ನಮ್ಮ ತಂಗಿ ಭಾಳ ಹಾಳು ಮಾಡಿದ್ನಲ್ಲ ಇವನು. ಯಾಕೆ ಬೇಕಿತ್ತು ಸರ್? ಸಂಬಂಧಿಕರು ಹುಗ್ದು ಬುದ್ಧಿ ಹೇಳೋಕ್ಕಾಗ್ತಿರ್ಲಿಲ್ವ ಸರ್? ಇವರು ಅವ್ರ ಸಪೋರ್ಟಿಗೆ ನಿಂತಾರಲ್ಲ, ಇವ್ರಿಗೆ ಗೊತ್ತಾಗಲ್ವಾ ಸರ್? ಇವ್ರಿಗೆ ಹೆಂಗ್ ಸರ್ ಗೊತ್ತಿದ್ದು ಕಂಪ್ಲೇಂಟ್ ಕೊಟ್ರು? HIV ಅಂತ ಗೊತ್ತಿದ್ದು ಮಗ ಅಂತ ಯೋಚನೆ ಮಾಡಿದ್ರಲ್ಲ, ಅದೇ ಇನ್ನೊಬ್ರು ಮನೆ ಹೆಣ್ಣು ಮಗಳು ಅಂತ ಅವ್ರಿಗೆ ಯೋಚನೆ ಮಾಡೋಕ್ಕಾಗ್ಲಿಲ್ವಾ? ಹೌದು ಸರ್, ನೆನ್ನೆಗೆ ಕರೆಸ್ಬಿಟ್ಟು ಅವ್ನಿಗೇನು ಟೆಸ್ಟು ಆಗಬೇಕು ಅನ್ನೋದು ಆಗಿತ್ತು. ಟೆಸ್ಟ್ ಮಾಡಿಸ್ಬೇಕು, ಕೌನ್ಸಿಲಿಂಗ್ ಮಾಡಿಸ್ಬೇಕು ಅನ್ನೋದು ಆಗಿತ್ತು. ಆಮೇಲೆ ಇನ್ನೊಂದು ಏನು ಸರ್, ನೆನ್ನೆ ಬಾಡಿ ನೋಡೋಕೆ ಬಿಟ್ಟಿಲ್ಲ ಸರ್ ಅವಳನ್ನ. ಊರಿಗೆ ಹೋಗೋದ್ರೆ ಬರಬೇಡಿ ನೀವು ಊರಿಗೆ. ಯಾಕೆ? ಸ್ಪ್ರೆಡ್ ಆಗುತ್ತಲ್ಲ, ಮರ್ಯಾದೆ ಹೋಗುತ್ತೆ ಊರಲ್ಲಿ. ಅಲ್ಲಿ ಒಳಗಡೆ ಕಂಪ್ಲೇಂಟ್ ಕೊಡಕ್ಕೆ ಬಿಟ್ಟಿಲ್ಲ ಸರ್. ಧಮಕಿ ಹಾಕಿದ್ದಾರೆ, ಸಾಯಿಸ್ಬಿಡ್ತೀವಿ, ನಿಮ್ಮನ್ನ ಕೊಲೆ ಮಾಡ್ತೀವಿ. ಹೌದು ಸರ್, ಮಾಡಿದ್ದಾರೆ. ಫಸ್ಟ್ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದಾರೆ. ಏನು? ಸ್ವಯಂ ಪ್ರೇರಿತ ಸಾವು ಅಂತ ಶ್ರೀನಿವಾಸಣ್ಣ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದಾರೆ. ಆಮೇಲೆ ಮಧ್ಯವರ್ತಿಗಳಿಂದ ಈ ದುಡಿನಾಸೆಗೆ, ಈ ಆಸ್ತಿ ಒಡೆಯೋಕ್ಕೋಸ್ಕರ ಇವರು ಈ ಥರ ಉಲ್ಟಾ ಹೊಡೆದಿದ್ದಾರೆ. ಹೌದು ಸರ್, ವಿಚಾರ ಏನು? ಈಗ ಈಚೆಗೆ ಬಂದ್ಬಿಟ್ರೆ ನಾವು ಅಮ್ಮ ಮಗ ಊರಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ವಲ್ಲ. ಇಂಥ ಸಮಾಜದಲ್ಲಿ HIV ಅಂತಂದ್ರೆ ನಮ್ಮನ್ನ ಹೊರಗಡೆ ಇಟ್ಬಿಟ್ಟು ನೋಡ್ತಾರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇವರು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ತಂಗಿ ಮೇಲೆ ಈಗ ಈ ಕಂಡರ ಮನೆ ಹೆಣ್ಮಕ್ಳು ಭಾಳ ಹಾಳು ಮಾಡಿ ಇವ್ರೀಗ ಆಸ್ತಿಗೋಸ್ಕರನೇ ಸರ್ ಇವರು ಈಗ ಮುಚ್ಚಾಕಿ ಹೆಂಗಾರ ಮಾಡಿ ಅಂತ ಓಡಾಡ್ತಿದ್ದಾರೆ. ಇವರು ಏನಕ್ಕೂ ಬಿಡ್ತಾ ಇಲ್ಲ ನಮ್ಮನ್ನ. ಹೌದು ಸರ್, ಇವ್ರು ಈ ವಿಚಾರ ಏನು ಮುಚ್ಚಿಟ್ಟಿದ್ದಾರೆ, ಇದೆಲ್ಲ ಯಾವಂತರಕ್ಕೆ ಇದೇ ಕಾರಣ. ನಾವೀಗ ಅವಳಿಗೆ ಏನು ಅನ್ಯಾಯ ಮಾಡಬಾರ್ದು ಸರ್. ಈಗ ಮಾಡಿದಾರಲ್ಲ ಇವಳಿಗೆ, ಅವ್ರ ಫ್ಯೂಚರ್ ಮುಂದೆ ಏನು ಹೇಳಿ ಸರ್? ನೀವೇ ಹೇಳಿ. ನಿಮ್ಮನೆ ಹೆಣ್ಮಕ್ಳಾಗಿದ್ರೆ ನೀವೇನು ಮಾಡ್ತಿದ್ರಿ? ಅವಳ ಲೈಫ್ ಹೆಂಗೆ ಮುಂದೆ? ಯಾವ ಕಟ್ಕತಾನೆ ಅವನ್ನ? ಅವಳಿಗೊಂದು ಲೈಫ್ ಇತ್ತು ತಾನೆ, ಮುಂಚೆ ಹೇಳ್ಬೇಕು ತಾನೆ. ಎಸ್, ಇದು ಗೀತಾ ಅಂದ್ರೆ ಆ ಭರತ್ ಏನು ನೆನ್ನೆ ಸುಸೈಡ್ ಮಾಡ್ಕೊಂಡಿದ್ರಲ್ಲ, ಅವರ ಹೆಂಡತಿ ಅಕ್ಕ ಗೀತಾ ಮಾತನಾಡ್ತಾ ಇರೋದು. ಪಾಪ ಅವ್ರು ಸಾಕಷ್ಟು ಬೇಸರದಲ್ಲೇ ಮಾತನಾಡ್ತಾ ಇದ್ದಾರೆ. ನನ್ನ ತಂಗಿಗೆ ಒಂದು ಲೈಫ್ ಇಲ್ವಾ? ಅವಳ ಲೈಫ್ನ ಹಾಳು ಮಾಡಿ ಈ ಥರದೊಂದು ಕಾಯಿಲೆ ಇದೆ ಅನ್ನೋದನ್ನೇ ಮುಚ್ಚಿಟ್ಟಿದ್ದಾರೆ. ಕದ್ದು ಮುಚ್ಚಿ ಟ್ಯಾಬ್ಲೆಟ್ಸ್ ತಗೋತಾ ಇದ್ರಂತೆ. ಅದಾದ ನಂತರ ಗೊತ್ತಾಗಿದೆ ಆಕೆಗೆ ಏನ್ ನಿಜಾಂಶ ಅಂತ. ಸೊ ಇವರು ಮಾನ ಮರ್ಯಾದೆಗೆ ಅಂಜಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಹೊರತು ಬೇರೆ ಏನೂ ಅಲ್ಲ. ಈಗ ಗಂಡ ಹಾಗೆ ಹೆಂಡತಿಗೆ ಏನು ಸಮಸ್ಯೆ ಇಲ್ಲ ಇದ್ದಿದ್ದು, ತಾಯಿಗೆ ಹಾಗೆ ಹೆಂಡತಿಗೆ ಅಂತಂದಾಗ ಇಬ್ರು ಹೋಗಿ ಜೊತೆಲಿ ಸೂಸೈಡ್ ಮಾಡ್ಕೊಳ್ಳೋದೇ ಇಲ್ಲ. ಸೊ ಎಲ್ಲವೂ ಕೂಡ ಇಲ್ಲಿ ತಿರುಚಿ ಹಾಕಿದ್ದಾರೆ. ನನ್ನ ತಂಗಿ ಲೈಫ್ನೇ ಹಾಳು ಮಾಡಿದ್ದಾರೆ. ಆಕೆ ಹತ್ರ ಇದ್ದಿದ್ದು ಒಡವೆಗಳನ್ನು ಕಿತ್ಕೊಂಡಿದ್ದಾರೆ. ಆಕೆಗೆ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಸಾವಿನ ಬಗ್ಗೆ ಹೆಂಡತಿಯ ತಂಗಿಯಿಂದಲೇ ಬಹಿರಂಗವಾಗಿದೆ, ಅಕ್ಕನಿಂದಲೇ ವಿಚಾರ. ಗೀತಾ ಸಹೋದರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.